ರಾಮನಗರ ಚೆಕ್ ಪೋಸ್ಟ್ನಲ್ಲಿ ಸೂಕ್ತ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಒಂದು ಹಣವನ್ನ ಜಪ್ತಿ ಮಾಡಿದ್ದಾರೆ. ಅಲ್ಲಿ ಚೆಕ್ ಪೋಸ್ಟ್ನಲ್ಲಿ ನೀತಿ ಸಂಹಿತೆ ಜಾರಿಯಾಗಿದೆ. ಈ ಹೊತ್ತಿನಲ್ಲಿ ದಾಖಲೆ ಇಲ್ಲದೆ ದೊಡ್ಡ ಮೊತ್ತದ ಹಣವನ್ನ ಎಲ್ಲೆಲ್ಲ ಸಾಗಿಸ್ತಾರೆ ಅಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಈಗ ಬಿಡದಿ ಚೆಕ್ ಪೋಸ್ಟ್ ಬಳಿ 5.30 ಕೋಟಿ ರೂಪಾಯಿ ಹಣ ಎಟಿಎಂ ವಾಹನದ ಮೂಲಕವಾಗಿ ಸಾಗಿಸಲಾಗ್ತಾ ಇತ್ತು. ತಪಾಸಣೆ ವೇಳೆಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದದ್ದು ಗೊತ್ತಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ತಿಳಿದು ಬಂದಿದೆ. ಸೂಕ್ತ ದಾಖಲೆ ನೀಡಿ ಹಣ ವಾಪಸ್ ಪಡ್ಕೊಳ್ಳಿ ಅಂತ ಈಗ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿರೋ ಹಿನ್ನೆಲೆ ಬಿಡದಿ ಚೆಕ್ ಪೋಸ್ಟ್ನ ಬಳಿ 5.30 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಸೂಕ್ತ ದಾಖಲೆ ಇಲ್ಲದೆ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಎಟಿಎಂ ವಾಹನದ ಮೂಲಕವಾಗಿ ಹಣವನ್ನ ಸಾಗಿಸ್ತಾ ಇದ್ರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸೇರಿದಂತಹ ವಾಹನ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸೂಕ್ತ ದಾಖಲೆ ಸಿಕ್ಕಿಲ್ಲ ತಪಾಸಣೆ ನಡೆಸಿದಂತಹ ಸಂದರ್ಭದಲ್ಲಿ. ಹಾಗಾಗಿ ಅದನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಒಟ್ಟು 5.30 ಕೋಟಿ ರೂಪಾಯಿ ಈ ಒಂದು ಎಟಿಎಂ ವಾಹನದಲ್ಲಿ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಸೊ ಈಗ ಅದನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು, ಯಾಕಾಗಿ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅಂತ ಸೂಕ್ತ ದಾಖಲೆಯನ್ನು ಒದಗಿಸಿದ ನಂತರದಲ್ಲಿ ಅದನ್ನ ಅವರು ವಶಕ್ಕೆ ಪಡ್ಕೊಳ್ಬಹುದು. ಅಲ್ಲಿಯವರೆಗೂ ಸದ್ಯ ಚುನಾವಣಾಧಿಕಾರಿಗಳ ಬಳಿಯೇ ಇದು ಉಳ್ಕೊಳ್ಳುತ್ತೆ. ರಾಮನಗರದಲ್ಲಿ ಪದೇ ಪದೇ ಈ ರೀತಿಯಾಗಿ ದೊಡ್ಡ ಮಟ್ಟಿಗೆ ಹಣ ಜಪ್ತಿ ಆಗ್ತಾ ಇರೋದು ಗಮನ ಸೆಳೀತಾ ಇದೆ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಬಿಡದಿ ಚೆಕ್ ಪೋಸ್ಟ್ನ ಬಳಿ ಒಟ್ಟು 5.30 ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯ ಹೆಜ್ಜಾಲ ಬಳಿಯ ಕಣಮಿಣಿಕಿ ಟೋಲ್ ಬಳಿ ಹಣ ಜಪ್ತಿ ಮಾಡಲಾಗಿದೆ. ಸೂಕ್ತ ದಾಖಲೆಯನ್ನ ಒದಗಿಸಿಲ್ಲ, ಆ ಕಾರಣಕ್ಕಾಗಿ ಜಪ್ತಿ ಮಾಡಿದ್ದಾರೆ. ಎಟಿಎಂ ವಾಹನ ಮೂಲಕವಾಗಿ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಸೊ ಸೂಕ್ತ ದಾಖಲೆ ಕೊಟ್ಟು ನಂತರ ಹಣವನ್ನ ಪಡ್ಕೊಳ್ಳಿ ಅಂತ ಚುನಾವಣಾಧಿಕಾರಿಗಳು ಆ ವಾಹನದಿಂದ ತೆಗೆದುಕೊಂಡು ಬಂದಿರುವಂತಹವರಿಗೆ ತಿಳಿಸಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸೇರಿರುವಂತಹ ಹಣ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಸೂಕ್ತ ದಾಖಲೆ ಅಂತೂ ಇಲ್ಲ. ಸೂಕ್ತ ದಾಖಲೆ ಇಲ್ಲದೆ ಹಣ ಸಾಗಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ನೀತಿ ಸಂಹಿತೆ ಇರೋ ಹಿನ್ನೆಲೆಯಲ್ಲಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯ್ರಿಂದ. ವಿನಯ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸೇರಿದ ಹಣ ಆದರೂ ಕೂಡ ಅದಕ್ಕೊಂದಷ್ಟು ದಾಖಲಾತಿಗಳಿರಬೇಕು, ಯಾಕಿಲ್ಲ ಅಂತ ಹೇಳಿದ್ದಾರೆ. ಒಟ್ಟು ಎಷ್ಟು ಹಣ ಜಪ್ತಿಯಾಗಿದೆ? ದಿವ್ಯ, ಲೋಕಸಭಾ ಚುನಾವಣಾ ನೀತಿ ಸಮಿತಿಯಲ್ಲಿ ಬಿಡದಿ ಚೆಕ್ ಪೋಸ್ಟ್ ಬಳಿ ಸುಮಾರು 5.30 ಕೋಟಿ ಹಣವನ್ನ ಇದೀಗ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ರಾಮನಗರ ಜಿಲ್ಲೆ ಹೆಜ್ಜಾಲ ಬಳಿ ಇರುವಂತಹ ಕಣ್ಮಿಂಕಿ ಟೋಲ್ ಏನಿದೆ, ಈ ಒಂದು ಟೋಲ್ ಬಳಿ ಇರುವಂತಹ ಚೆಕ್ ಪೋಸ್ಟ್ ನಲ್ಲಿ ಚುನಾವಣಾ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು. ಅಂದ್ರೆ ಸೂಕ್ತ ದಾಖಲೆ ಇಲ್ಲದೆ ಹಣವನ್ನ ಸಾಗಿಸಿದಂತ ಎಟಿಎಂ ವಾಹನವನ್ನ ಅಡ್ಡಗಟ್ಟಿ ಪರಿಶೀಲನೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಸುಮಾರು 5.30 ಕೋಟಿ ಹಣ ಏನಿದೆ ಅದಕ್ಕೆ ಯಾವುದೇ ರೀತಿಯ ಸೂಕ್ತ ದಾಖಲೆ ಇರಲಿಲ್ಲ. ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಹಣ ಸೇರಿದ್ದು ಎನ್ನಲಾಗ್ತಾ ಇದೆ. ಆದ್ರೆ ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತೆಗೆದುಕೊಂಡು ಹೋಗುವಾಗ ಅಗತ್ಯ ದಾಖಲೆಗಳನ್ನ ಕೂಡ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಆ ರೀತಿ ಅಗತ್ಯ ದಾಖಲೆ ಇಲ್ಲದೆ ಇಂತ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಸದ್ಯ ಹಣವನ್ನ ವಶಕ್ಕೆ ಪಡೆದಿರುವಂತದ್ದು. ಸೂಕ್ತ ದಾಖಲಾತಿಯನ್ನ ತಂದುಕೊಟ್ಟು ಹಣವನ್ನ ತೆಗೆದುಕೊಂಡು ಹೋಗಿ ಅನ್ನೋ ಒಂದು ನಿರ್ದೇಶನವನ್ನ ಬ್ಯಾಂಕ್ ಸಿಬ್ಬಂದಿಗೆ ನೀಡಿದ್ದಾರೆ. ಹಾಗಾಗಿ ಇದೀಗ ವಾಹನ ಹಾಗೂ ಹಣ ಎರಡನ್ನೂ ಕೂಡ ಜಪ್ತಿ ಮಾಡಿಕೊಂಡು ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.